ಪೇಪರ್ ಎಲ್ಲಿಂದ ಬಂತು ಅಂದೆ. ಎಲ್ಲಿಂದ ಬಂತು ಅಂದ್ರೆ ಸೊಂಟದಿಂದ ಬಂತು. ಅಧಿಕ ಬೇಡ ಆಯ್ತಾ? ಎಂತ ಅಧಿಕ? ಒಳ್ಳೆದುಂಟು, ಫಸ್ಟ್ ಕ್ಲಾಸ್ ಉಂಟು. ಕಾಗದ ಪೇಪರ್. ಅಲೋ, ಕಾಗದದ ಪೇಪರ್ ಅಲ್ಲದೆ ಕಟ್ಟಿಗೆಯಿಂದ ಮಾಡ್ತಾರಾ? ಮಂಡೆ ಮಂಡೆ ಯೋಚನೆ ಮಾಡಿ ಮಾತಾಡು ಆಯ್ತಾ? ಮಂಡೆ ಸರಿನೇ ಇದೆಲ್ಲ. ವಿಜಯವಾಣಿ, ಉದಯವಾಣಿ. ಯಾಕೋ ನಂಗೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಕಣ, ಆಚೆ ಹೋಗಿ ಓದು. ಅಲ್ಲ ಸೌಕರ್ಯ, ಇದು ನನ್ನ ಪೇಪರು, ನನ್ನ ಇಷ್ಟ, ನಿಮ್ಗಿಂತ ಕಷ್ಟ. ಛಿ ಛಿ. ಕರ್ನಾಟಕ ರಾಜ್ಯ ಸರ್ಕಾರ ಬಣ್ಣ ಬಣ್ಣಗಳಲ್ಲಿ ಮಾರಾಟ. ಎಷ್ಟು ಹೇಳಿದ್ರು ಇಲ್ಲ, ಇಂಥ ಜಾತಿ. ಛಿ, ನಿಮ್ ತಲೆ ಅಲ್ಲೇ ಇರ್ಲಿ. ನೀರಿಗಾಗಿ ಪರದಾಟ, ಸಮುದ್ರದಲ್ಲಿ ಹೋರಾಟ. ಮನಸ್ಸಲ್ಲೇ ಓದು ಮಾರಾಯ, ಎಂತ ಸಾವ. ಛಿ. ಸಾಸಿವೆಯಲ್ಲಿ ಸಿಕ್ಕಾಪಟ್ಟೆ ಹೊಯ್ಗೆ, ಮೀನು ಪೇಟೆಯಲ್ಲಿ ಕಂಡಾಪಟ್ಟೆ ಬೈಗೆ, ಬ್ರಾಕೆಟ್ ಅಲ್ಲಿ ಭೂತಾಯಿ. ನೋಡು ನೋಡು, ನನಗೆ ಕೋಪ ಬರ್ತಿದೆ, ಮೆಲ್ಲ ಓದ. ಎಂತ ಮೆಲ್ಲ ಓದು, ಮೆಲ್ಲ ಓದು, ಮೆಲ್ಲನೆ ಓದ್ತಾ ಇರೋದು. ಏನದು ಹೊಯ್ಗೆ ಬಾಯಿಗೆ ಏನೇನೋ ಓದ್ತಿದ್ಯಲ್ಲೋ. ಹೊಯ್ಗೆ ಓದಿದ್ದು ಅವರು ಅಮ್ಮರೆ, ಅವ್ರನ್ನ ಕೇಳ್ಕೊಳ್ಳಿ. ಏನ್ರಿ ಅದು ಹೊಯ್ಗೆ? ಹೊಯ್ಗೆ ಅಂದ್ರೆ ಸಮುದ್ರದ ಸೈಡಲ್ಲಿ ಮರಳಿರಲ್ವಮ್ಮ, ಸ್ಯಾಂಡ್ ಸ್ಯಾಂಡ್ ಮರಳು, ಅದು ಕಣಮ್ಮ. ಸ್ಯಾಂಡ? ಬಾಯಿಗೆ ಅಂದ್ರೆ ಬಾಯಿಗೆ ಅಲ್ಲ. ನಾನು ಹೇಳಿದ್ದು ಬೈಗೆ. ಬೈಗೆ ಅಂದ್ರೆ ಮೀನು ಮೀನು ಮೀನು. ಮೀನಾ? ಮತ್ತೆ ಭೂತಾಯಿ ಅಂದೆ, ಭೂಮಿಲ್ ಸಿಗುತ್ತಾ ಮೀನು? ಹಾಗಲ್ಲ, ಅದೊಂದು ಚಂದದ ಮೀನು, ಗೊತ್ತಾ? ನಿಂತರನಾ? ಹೌದು. ಮೀನು ಅಂದ್ರೆ ಹೆಂಗೆ ಬಾಯಿಲಿ ನೀರು ಬರ್ತದೆ ನೋಡ. ಈ ಒಂದ್ಸಲ ತಿಂದಿದ್ರೆ ಗೊತ್ತಾಗ್ತಿತ್ತು. ಬೇಡ, ನಿಮ್ಗೆ ಕಡಿಮೆ ಆಗ್ತದೆ ಆಯ್ತಾ? ಆಯ್ತು. ಕೊಹ್ಲಿ ಬಿಗಿದಾಳಿಗೆ, ಲಿಯಂಡರ್ ಫೇಸ್ ಪತನ. ಎಂತದ? ವಿರಾಟ್ ಕೊಹ್ಲಿ ಇರೋದು ಕ್ರಿಕೆಟ್ ಅಲ್ಲಿ ಕಣ. ನಾನೇನಾದ್ರೂ ಹೇಳಿದ್ನಾ? ನನ್ನ ಪೇಪರ್ ಅಲ್ಲಿ ಟೆನ್ನಿಸ್ ಬಗ್ಗೆ ಇದೆ, ನಾನು ಓದ್ಕೋತೀನಿ. ಅದಕ್ಕೆ ಹೇಳಿದ್ದು, ಅದೆಲ್ಲ ವಿಷಯ ಇದು ಅಂತ ಮಾತಾಡು. ಮೆಲ್ಲ ಮಾತಾಡಪ್ಪ, ಮೆಲ್ಲ ಓದು, ಆಚೆ ಹೋಗ. ಆಯ್ತು. ಭಾರತ ದೇಶದಲ್ಲಿ ಕರ್ನಾಟಕ ನಾಪತ್ತೆ. ಎಂತದ ಎಂತದ ಮಂಡ್ಯ ಸಮ ಉಂಟ ನಿಮಗೆ? ಭಾರತ ದೇಶದಲ್ಲಿ ಕರ್ನಾಟಕ ಸೈಡಲ್ಲಿ ಇಲ್ವಾ? ನನ್ ಮಂಡೆ ಸಮ ಕಾಣ್ತಾ ಇಲ್ವಾ ನಿಮಗೆ? ಸೈಡಲ್ಲಿ ಇಲ್ವೇನೋ? ಭೂಪಟ ನೋಡಿದ್ದೇನೋ? ಸೈಡಲ್ಲಿ ಇರೋದು ಶ್ರೀಲಂಕಾ ಸೌಕರ್ಯ. ಅಲ್ಲ, ಕೇಳಿ ಕೇಳಿ, ಸೈಡಲ್ಲಿ ಇರೋದು ಶ್ರೀಲಂಕಾ ಅಲ್ಲ ಕಣೋ. ಶ್ರೀಲಂಕಾ ಉಂಟು ಎಲ್ಲ ಶ್ರೀಲಂಕಾ. ಚೆನ್ನ, ಶ್ರೀಲಂಕಾ ಕೆಳಗಡೆ ಇರೋದು ಕಣೋ. ಭೂಪಟ ನೋಡಿಲ್ವಾ ನೀನು? ನಾನ್ ನೋಡಿದ್ದೆ ಅಮ್ಮವ್ರೆ, ಆದ್ರೆ ಮೊನ್ನೆ ಮೊನ್ನೆ ಸುನಾಮಿ ಬಂತಲ್ಲ ನೋಡಿ, ಆಗ ದೊಡ್ಡೊಂದು ಅಲೆ ಬಂದ್ಬಿಟ್ಟು ಎಲ್ಲ ಭೂಪಟ ಚಿತ್ರ ಚಿತ್ರ ಆಗಿ ಶ್ರೀಲಂಕಾನ ಕರ್ನಾಟಕನ ಮತ್ತೆ ಶ್ರೀಲಂಕಾ ಸೈಡಲ್ಲಿ. ಕೇಳಿ ಕೇಳಿ, ಹೆಂಗೆ ಹೇಗೆ ಕಿವಿಗೆ ಹೂ ಇಡ್ತಾನೆ ನೋಡ ನೋಡ, ವಹಿಸ್ಕೊಂಡು ಬರ್ತಿಯಲ್ಲ. ಮಂಗಳೂರಿನಲ್ಲಿ ವಿಮಾನ ಹಾರಾಟ, ಒಂದು ಪ್ಲೇಟ್ ಸಿಂಗಲ್ ಪರೋಟ. ಹೋಗ ಹೋಗ, ಆಚೆ ಹೋಗ. ಛಿ 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 ಛಿ. ನ್ಯಾಯವಾದುದು ಇದು ಖಂಡಿತವಾದಿದ್ದು. ಹನಿಗೂಡಿ ಹಳ್ಳ, ನಿಮ್ಮಪ್ಪ ಕಳ್ಳ. ನಿನ್ನಪ್ಪ ಕುಳ್ಳ, ನಿಮ್ಮಪ್ಪ ಸುಳ್ಳ. ನಿನ್ನಪ್ಪ ಬಳ್ಳ, ನಿಮ್ಮಪ್ಪ ಮಲ್ಲ. ನಿನ್ನಪ್ಪ ಬಳ್ಳ, ನಿಮ್ಮಪ್ಪ ಎಲ್ಲ. ನಿನ್ನಪ್ಪ ಕುಳ್ಳ ಕುಳ್ಳ ಸುಳ್ಳ, ಎಲ್ಲ ಎಲ್ಲ ಮುಸುಡಿ ಮೇಲೆ ಹಾಕ್ತೀನಿ, ಮುಸುಡಿ ಮೇಲೆ ಹಾಕ್ತೀನಿ. ನಾನೇನ್ ಕಡ್ಲೆಪುರಿ ತಿಂತೀನಾ? ಹೋಗು, ಕೆಲಸದಿಂದ ತೆಗೆದು ಹಾಕ್ತೀನಿ. ನೋಡು ಚೆನ್ನ, ಇಲ್ಲೇ ಓದ್ಬೇಕೇನೋ, ಬರ ಇಲ್ಲಿ ಸ್ವಲ್ಪ ಈ ಕಡೆ ನಿಂತ್ಕೊಡ್ಬೋದು. ಅಮ್ಮವ್ರೆ, ನನಗೆ ಇಲ್ಲೆಲ್ಲ ನಿಂತ್ರೆ ಅರ್ಥ ಆಗಲ್ಲ, ನನಗೆ ಇಲ್ಲಿಂತ್ರೇನೆ ಅರ್ಥ ಆಗಲ್ಲ. ಹೌದು ಹೌದು, ಅಂಟು ಅಂಟು. ಕೆಲಸದಿಂದ ತೆಗೆದು ಹಾಕ್ತೀನಿ ನೋಡು. ನಾನು ಅಷ್ಟೇ ಕೆಲಸ ಹುಡ್ಕೋತೀನಿ. ಹ ಹ ಹಿ ಹಿ.
ಇದು ಫಸ್ಟ್ ಕ್ಲಾಸ್. ತೋಳಿನಲ್ಲಿ ಅಣ್ಣ ನಮ್ಮ ತೋಡಿನಲ್ಲಿ. ಎಂತದದು? ಎಂತದ ತೋಡಲ್ಲಿ? ಎಂತ ತೋಡ? ಅಮ್ಮವ್ರೆ ನಿಮ್ಗೆ ಗೊತ್ತಾ, ಆ ನದಿ ಹೀಗೆ ಹರ್ಕೊಂಡು ಹೋಗುತ್ತಲ್ಲ, ಆಗ ಈ ಕಡೆ ಸೈಡಿಂದ ಇನ್ನೊಂದು ನೀರು ಹರ್ಕೊಂಡು ಹೋಗುತ್ತಲ್ಲ, ಅದೇ ತೋಡು. ಅಯ್ಯೋ, ನಿನ್ ತಲೆಗೆ ಕಿವಿಗೆ ಸರಿಯಾಗಿ ಹೂ ಇಡ್ತಾನೆ. ನೀನು ಬಸ್ ಇಳಿದು ಬರುವಾಗ ಗದ್ದೆ ಬೈಲಲ್ಲಿ ನೀರು ಹರಿದು ಹೋಗುವ ಸಣ್ಣ ತೊಲೆಯನ್ನ ನೋಡಿಲ್ವಾ? ಅದೇ ಕಣಮ್ಮ ತೋಡು. ಬಿಡ್ತಾನೆ ಅವನು, ಬಿಟ್ರೆ ನಮ್ಮಿಬ್ಬರನ್ನು ಉಳಿಸ್ತಾನೆ. ಅದಕ್ಕೆ ಹೇಳಿದ್ದು ಅವನಿಗೆ ಸಲಿಗೆ ಕೊಡ್ಬೇಡ. ಸುಮ್ಮನಿಮ್ಮರಿ ಅಮ್ಮವ್ರೆ, ಅವ್ರನ್ನ ತೋಡಲ್ಲಿ ಹಾಕಿದ್ರೆ ನಾನ್ ನೆಮ್ಮದಿಯಾಗಿರ್ಬೋದು. ಹಾ, ಇದಕ್ಕೆ ಕೆಲಸದಿಂದ ತೆಗಿತೀನಿ ಹೇಳಿದ್ದು. ಕೆಲಸದಿಂದ ತೆಗೆದು ಹಾಕ್ತೀನಿ, ನಾನು ಹುಡ್ಕೊಳ್ತೀನಿ. ಅಗ್ನಿ ದುರಂತಕ್ಕೆ ಬೆಂಕಿಯೇ ಕಾರಣ. ಬೆಂಕಿ ಅಲ್ಲದೆ ಇನ್ನೇನು? ನೀರು ಕಾರಣ ಆಗ್ತದ? ಮಂಡ್ಯ ಸಮುದ್ರ. ನಾ ಹೇಳಿದ್ನ? ಮತ್ತೆ ಮತ್ತೆ ಹೇಳುದೇನಾ? ಛೀ, ನೇಣು ಬಿಗಿದು ಆತ್ಮಹತ್ಯೆ. ಹಗ್ಗ ತಂದು ಕೊಟ್ಟವರಿಗೆ ಧನ್ಯವಾದಗಳು. ಏನಾಯ್ತು? ಏನಾಯ್ತು? ಯಾರಾದ್ರೂ ನೇಣು ಬಿಗಿದು ಆತ್ಮಹತ್ಯೆ ಮಾಡ್ಕೊಂಡವರಿಗೆ ಹಗ್ಗ ತಂದು ಕೊಡ್ತಾರಾ? ಮಂಡೆ ಸಮ ಉಂಟಾ? ನಾನೇನಾದ್ರೂ ಹಾಗೆ ಹೇಳಿದ್ನ ಸೌಕರ್ಯ? ನನ್ ಪೇಪರಲ್ಲಿ ಇರೋದು, ಬನ್ನಿ ಅಮ್ಮವ್ರೆ ಇಲ್ಲಿ ನೋಡಿ. ಹಗ್ಗ ಜಗ್ಗಾಟಕ್ಕೆ ಹಗ್ಗ ತಂದು ಕೊಟ್ಟವರಿಗೆ ಧನ್ಯವಾದಗಳು. ತಪ್ಪಾ? ವಹಿಸ್ಕೊಂಡ್ ಬಾ ನೀನು. ಇದೇ ಒಂದು ಸಣ್ಣ ಪುಟ್ಟ ವಿಷಯಕ್ಕೆ ಊರಿಗೆ ಹೋಗ್ತೀನಿ. ನಮ್ಮ ಸರ್ಕಾರ ಏನ್ ಮಾಡಿದೆ ಗೊತ್ತಾ? ಈ ಗಂಡಸರಿಗೆಲ್ಲ ಒಂದು ಮೋಸ ಮಾಡಿದೆ ಕಣ್ರಿ. ಏನು ಅಂತ ಕೇಳ್ತೀರಾ? ತಿಂಗಳಿಗೆ 2,000 ರೂಪಾಯಿ, ನಮಗಲ್ಲ ಅವರಿಗೆ. ಆಮೇಲೆ ಬಸ್ಸಿನಲ್ಲಿ ಫ್ರೀ, ನಂಗೂ ಫ್ರೀ, ನಿಂಗೂ ಫ್ರೀ. ಇವ್ರು ಏನ್ ಮಾಡ್ತಾರೆ? ನಾವು ಏನು ಒಂದ್ ಉಸಿರು ಹೊರಗೆ ಹಾಕೋ ಹಾಗೆ ಇಲ್ಲ. ನಾನು ತವ್ರ ಮನೆಗೆ ಹೋಗ್ತೀನಿ ಅಂತಾರೆ. ನಮ್ಮ ಕರ್ಮವೇ ಪುರುಷ ಸಮಾಜಕ್ಕೆ ಭಾರಿ ಮೋಸ ಆಗಿದೆ ಕಣ್ರಿ. ಯಾರ ಹತ್ರ ಹೇಳೋಣ ನಮ್ಮ ಪ್ರಾಬ್ಲಮು? ನೋಡೋ, ನನಗೆ ಕೋಪ ಬಂದಿದೆ, ಜಾಗ್ರತೆ. ಇನ್ನೊಂದು ಶಬ್ದ ಬರ್ಲಿಕ್ಕಿಲ್ಲ. ಬಂದ್ರೆ ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಹೇಳಿದ್ದೀನಿ. ರಾಷ್ಟ್ರಪತಿ. ನೋಡಿದೆ, ಶಬ್ದ ಇಲ್ಲ. ಎದರಿರ ಹುಡುಗಿಯನ್ನು ಚುಡಾಯಿಸಿದವನಿಗೆ ರಾಷ್ಟ್ರಪತಿಯಿಂದ ಸನ್ಮಾನ. ಬುದ್ಧಿ ಉಂಟನ? ಯಾರಾದ್ರೂ ಹುಡುಗಿ ಚುಡಾಯಿಸಿದವನಿಗೆ ಯಾರಾದ್ರೂ ಸನ್ಮಾನ ಮಾಡ್ತಾರಾ? ಇದು ಏನು ಇದು? ನಾನು ಹಾಗೋದಿದ್ನ? ಬನ್ನಿ ಅಮ್ಮವ್ರೆ ಇಲ್ಲಿ ನೋಡಿ. ಇಲ್ಲಿ ಸ್ವಿಮ್ಮಿಂಗ್ ನಲ್ಲಿ ಪ್ರಥಮ ಬಂದವರಿಗೆ ರಾಷ್ಟ್ರಪತಿಯಿಂದ ಸನ್ಮಾನ ಅಂತ ಹೇಳಿದ್ದಲ್ವಾ? ಸರಿ, ಆಗಲ್ಲಮ್ಮ, ನನ್ನಿಂದ ಆಗಲ್ಲ ಕಣೋ. ಪೇಪರ್ ಓದಿದ್ ಸಾಕು, ಹೋಗಿ ಸಾಂಬಾರಿಗೆ ಒಗ್ಗರಣೆ ಹಾಕ್ಬೇಕು. ಅಷ್ಟು ಅಮ್ಮವ್ರೆ, ನಾನ್ ನಿಮ್ ಮೇಲಿರೋ ಪ್ರೀತಿಯಿಂದ ಹೋಗ್ತಾ ಇರೋದು, ಅವ್ರ ಮೇಲಿರೋ ಭಯಕ್ಕಲ್ಲ. ಹೇಗೋ ಒಟ್ಟಾರೆ ಆಚೆ ಸಾಗ ಹಾಕಿದೆಯಲ್ಲ, ಥ್ಯಾಂಕ್ಸ್ ಕಣೆ. ನೀವು ಕೂತ್ಕೊಂಡು ಇವಾಗ ಆರಾಮಾಗಿ ಪೇಪರ್ ಓದಿ. ಕೂತ್ಕೊಳ್ಳಿ. ತಲೆ ಬಿಸಿ ಆಗಿ ಹೋಗಿದೆ. 1 ಲೋಟ ಕಾಫಿ ತಗೊಂಬಾರೆ. ಕೂತ್ಕೊಳ್ಳಿ ತರ್ತೀನಿ. ಆಹಾ, ಚಂದ 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 ನನ್ನ ಹೆಂಡತಿ, ಕಾಫಿ ಕೇಳಿ ಕೂಡಲೇ ತಂದು ಕೊಡ್ತಾಳೆ. ಅಬ್ಬ, ಯಾರ ಕಾಟ ಇಲ್ಲ. ಹಾಯಾಗಿ ಒಂದು ಪೇಪರ್ ಓದ್ತೀನಿ. ಈಗಷ್ಟೇ ತಲೆನೋವು ಹೋಯ್ತು ಅನ್ಕೊಂಡೆ. ಕಾಫಿ ಮಾಡೋಣ, ನೆಮ್ಮದಿಯಾಗಿ ಕಾಫಿ ಕುಡಿಯೋಣ ಅಂದ್ರೆ ಈಗ ಇವ್ರ ತಂಗಿ ಬೇರೆ ಬಂದ್ಲು. ಇನ್ನು ಅವ್ರ ತಂಗಿ ಬಂದ್ರೆ ಸಂಗೀತ ಕಚೇರಿನೇ ಪ್ರಾರಂಭ ಮಾಡ್ಬಿಡ್ತಾಳೆ. ಕಾಫಿನೂ ಬೇಡ, ಏನು ಬೇಡ. ನಾನು ಹೋಗಿ ಫಸ್ಟ್ ಮಲ್ಕೊಂತೀನಪ್ಪ. ಕ್ರೀಡಾಕೂಟ ಬೆಂಗಳೂರು ತಂಡ ಸಮಗ್ರ ಚಾಂಪಿಯನ್. ಅಣ್ಣ ಅಣ್ಣ, ತಂಗಮ್ಮ ಬಂದ್ಯಾ? ಎತ್ತ ಹೋಗಿತ್ತೋ ಸವಾರಿ? ಇಲ್ಲ, ಹೊರಗಡೆ ಹೋಗಿದೆ ಅಣ್ಣ. ಆದ್ರೆ ನಾನು ಈಗ್ಲೂ ಹೊರಗಡೆ ಹೋಗ್ಬೇಕು. ನಿನ್ ಪರ್ಮಿಷನ್ ತಗೊಳ್ಳೋಣ ಅಂತ ಬಂದೆ. ಓ, ಪರ್ಮಿಷನ್ ಬೇರೆ ಕೇಳು. ಖಾಲಿ ಚಕ್ರ ಕಟ್ಕೊಂಡು ಓಡಾಡ್ತಾ ಇರ್ತಾಳೆ. ಹೋಗು, ಮತ್ತೇನ್ ಕೆಲ್ಸ? ಥ್ಯಾಂಕ್ ಯು ಅಣ್ಣ, ಬಾಯ್. ಥ್ಯಾಂಕ್ಸ್ ವೆರಿಕಿ. ಆಯ್ತು, ಹೋಗು. ಧನ್ಯವಾದ.